ನಾನು ಡಾಕ್ಟರ್ ಸ್ಮಿತಾ ದಯಾನಂದ್ ಕಲ್ಶೆಟ್ಟಿ, ಸರ್ವೋದಯ ಡೆಂಟಲ್ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ. ನಾರ್ಮಲಿ ಡೆಂಟಿಸ್ಟ್ ಹತ್ರ ಜನ ಏನಕ್ಕೆ ಬರ್ತಾರಂತಂದ್ರೆ ಪೇನ್ ಇರುತ್ತೆ, ನೋವಿರುತ್ತೆ. ನೋವು ಅಂತಂದ್ರೆ ಅದು ಏನಕ್ಕಾಗಿರ್ಬೋದು ಅಂದ್ರೆ ಒಂದು ಹುಳ ಇರುತ್ತೆ, ಹಲ್ಲಿಗೆ ಹುಳ ಹಿಡಿದ್ರಿಂದ ಸ್ವೆಲ್ಲಿಂಗ್ ಆಗುತ್ತೆ, ಊತ ಬರುತ್ತೆ, ವಸಡಿನಿಂದ ರಕ್ತ ಬರುತ್ತೆ. ಅದೆಲ್ಲ ಕಾರಣಕ್ಕಾಗಿ ನೋವಾಗಿ ಪಸ್ ಎಲ್ಲ ಫಾರ್ಮ್ ಆಗುತ್ತೆ. ಅದೆಲ್ಲ ಇದರಿಂದ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ನಾವು ಒಂದಿಷ್ಟು ಕೆಲವು ಟ್ರೀಟ್ಮೆಂಟ್ಗಳಿರುತ್ತೆ. ಅದರಲ್ಲಿ ಮೊದಲನೇದಂತಂದ್ರೆ ರೂಟ್ ಕ್ಯಾಲ್ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟು ಹಲ್ಲು ಹುಳುಕಾಗಿರುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಿರೋ ಇನ್ಫೆಕ್ಷನ್ ಎಲ್ಲ ತೆಗೆದ್ಬಿಟ್ಟು ನಾರ್ಮಲ್ ನಾವು ಆರ್ಟಿಫಿಷಿಯಲ್ ಸಿಮೆಂಟ್ ಎಲ್ಲ ಪ್ಲೇಸ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ತೀವಿ. ಅದು ಆಯ್ತು. ಇಲ್ಲ ಅಂದ್ರೆ ಇನ್ನೊಂದು ವಸಡಿನ ಸಮಸ್ಯೆ ಇರುತ್ತೆ. ಅದು ಕೆಲವೊಬ್ಬರಿಗೆ BP, ಶುಗರ್ ಈ ತರ ಎಲ್ಲ ಇರೋರಿಗೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹಾರ್ಮೋನಲ್ ಚೇಂಜಸ್ ಎಲ್ಲ ಇರುತ್ತೆ. ಪ್ರೆಗ್ನೆನ್ಸಿ ಲೇಡೀಸ್ ಅವ್ರಿಗೂ ಆಗುತ್ತೆ ಅದು. ಅದನ್ನ ನಾವು ಫ್ಲಾಪ್ ಸರ್ಜರಿ ಅಂತ ಮಾಡ್ತೀವಿ. ಅಂದ್ರೆ ವಸಡನ್ನ ಸ್ವಲ್ಪ ತೆಗೆದ್ಬಿಟ್ಟು ಮೇಲಿದ್ದ ಒಳಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗೆ ಏನೇನೆಲ್ಲ ಇನ್ಫೆಕ್ಷನ್ ಎಲ್ಲ ಆಗುತ್ತೆಲ್ಲ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಅದನ್ನ ಸೂಚನೆ ಮಾಡಿ ಅದೇ ತರ ಕೂಡ್ಸ್ಬಿಡ್ತೀವಿ. 2 months 3 months ಆ ತರ ಚೆಕಪ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಇವಾಗ ಫುಡ್ ಲೈಫ್ ಸ್ಟೈಲ್ ಹೇಗಿದೆ ಅಂತಂದ್ರೆ ನಾವೆಲ್ಲ ಕೂಲ್ ಡ್ರಿಂಕ್ಸ್ ಕುಡ್ತೀವಿ, ಸಾಫ್ಟ್ ಡ್ರಿಂಕ್ಸ್, ಜಂಕ್ ಫುಡ್ಸ್ ಎಲ್ಲ ತಿಂದಾದ್ಮೇಲೆ ಸ್ಮೋಕಿಂಗ್ ಮಾಡ್ತಾರೆ, ಎಲ್ಲ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಅದರಿಂದ ವಸಡಿನ ಮೇಲೆ ಸಮಸ್ಯೆ ಆಗುತ್ತೆ. ಅದರಿಂದ ವಸಡಿಂದ ಅದ್ರ ಹಲ್ಲಿನ ರೂಟ್ಗೆ ಹೋಗುತ್ತೆ, ರೂಟಿಂದ ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗುತ್ತೆ, ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಬೇರೆದು ನಿಮಗೆ ಗೊತ್ತಾ, ವಸಡಿಂದ BP, ಶುಗರ್ ಅದನ್ನು ಬರುತ್ತೆ. ಕೆಲವೊಬ್ಬರಿಗೆ ಇದು ಗೊತ್ತಿರಲ್ಲ. ಸೊ ಈ ತರ ಎಲ್ಲ ನೀವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗುತ್ತಿದೆ ನಿಮ್ಮ ವಸಡಿನ ನೋಡ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಬೋದು ಮೊದಲೇನೆ. ತಂಬಾಕು ಮತ್ತೆ ಸ್ಮೋಕಿಂಗ್ ಇಂದ ಹಲ್ಲಿನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ತಂಬಾಕು ತಿಂತೀವಿ, ಅದೇನಾಗುತ್ತೆ ತಿಂದಾದ್ಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ತಂಬಾಕನ್ನ ಒಂದ್ ಸ್ವಲ್ಪ ತೆಗೆದ್ಬಿಟ್ಟು ಅಲ್ಲಿ ಪ್ಲೇಸ್ ಮಾಡ್ಬಿಟ್ಟು ಅಲ್ಲಲ್ಲೇ ಇಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಚರ್ಮ ಇರುತ್ತಲ್ಲ ಅದರಿಂದ ಡೀಪ್ ಆಗಿ ಒಳಗೆ ಹುಡುಗಿ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿ ಗಾಯ ಆಗೋದು, ಅದಾಗಿ ನಮ್ಮ ಆಂಕೋಜನ್ಸ್ ಅಂತ ಇರ್ತಾವಲ್ಲ ಅದು ಗ್ರೋತ್ ಆಗ್ತಾ ಇರುತ್ತೆ. ಗ್ರೋತ್ ಆಗಿ ಬ್ಲಡ್ ನಲ್ಲಿ ಹೋದ್ಮೇಲೆ ಕ್ಯಾನ್ಸರ್ ಆಗುತ್ತೆ. ಅದರಿಂದ ಅದು ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಇರೋದು. ಅದು ಬಿಟ್ರೆ ತಂಬಾಕು ಮತ್ತೆ ಸ್ಮೋಕಿಂಗ್ ಇಂದ ಸ್ಟೇನ್ಸ್ ಆಗುತ್ತೆ, ಎಲ್ಲ ಹಳದಿ ಆಗುತ್ತೆ. ಮತ್ತೆ ಅದಕ್ಕೆ ಬಿಟ್ರೆ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಹಲ್ಲಿನಿಂದನೇ, ತಂಬಾಕು ಮತ್ತೆ ಸ್ಮೋಕಿಂಗ್ ಇಂದಾನೇ ಬರೋದು. ಸ್ಮೋಕಿಂಗ್ ಏನಾದ್ರೂ ಸ್ಟೇನ್ಸ್ ಇದ್ರೆ ಅದನ್ನ ನಾವು ನಾರ್ಮಲ್ ಕ್ಲೀನಿಂಗ್ ಯೂನಿಟ್ ಇದೆ, ಕ್ಲೀನಿಂಗ್ ಮತ್ತು ಪ್ರೊಫಿಲೆಕ್ಸಿಸ್ ಅಂತ ಹೇಳ್ತೀವಿ ನಾವು. ಎಷ್ಟೆಲ್ಲ ಕಲೆಗಳಿರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ನಾವು ಪ್ರೊಫಿಲೆಕ್ಸಿಸ್ ಪೇಸ್ಟ್ ಅಂತ ಇರುತ್ತೆ, ಅದನ್ನ ಅಪ್ಲೈ ಮಾಡಿಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡ್ಬೋದು. ಅದು ರೆಗ್ಯುಲರ್ ಆಗಿ ಏನಿಲ್ಲ ಅಂತಂದ್ರೆ 6 months ಒಂದ್ಸಲ ಅಂತೂ ಮಾಡ್ಕೊಳ್ಳೇಬೇಕು. ಅದರಿಂದ ಸ್ವಲ್ಪ ಕಡಿಮೆ ಆಗಿ ಹಳದಿ ಕಲರ್ ಏನಿರುತ್ತಲ್ಲ ಅದು ಕಡಿಮೆ ಆಗಿ ಬರುತ್ತೆ. ತಂಬಾಕು ಮತ್ತೆ ಸ್ಮೋಕಿಂಗ್ ಮಾಡೋರಿಗೆ ಹೇಳೋದು ಒಂದೇ, ಅದರಿಂದ ಮೇನ್ಲಿ ಪೂರ್ತಿ ಹೆಲ್ತಿಗಂತ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದರಿಂದ ಹಲ್ಲಿನ ಮೇನ್, ಯಾಕಂದ್ರೆ ಹಲ್ಲಿನಿಂದನೇ ಒಳ ದೇಹಕ್ಕೆ ಹೋಗೋದಲ್ವಾ. ಸೊ ಅದಕ್ಕಾಗಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟೇ, ಒಂದೇ ಸಲ ಅಂತೂ ಕಡಿಮೆ ಮಾಡೋಕೆ ಆಗಲ್ಲ. ಯೂಶ್ವಲಿ ಗ್ರಾಜುವಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನಿಮ್ದು ಓರಲ್ ಹೆಲ್ತ್ ನೀವನ್ನು ಮೇಂಟೈನ್ ಮಾಡ್ಬೋದು. ಮತ್ತೆ ಮಹಿಳೆಯರಿಗೆ ಏನಂತಂದ್ರೆ ಜಾಸ್ತಿ ಏನಾದ್ರೂ ಮಾಡ್ತಾ ಇರುವಾಗ ಅದು ಇದು ಬಾಯಲ್ಲೇ ಹಾಕೊಳ್ಳೋದು, ಅದು ಏನಾದ್ರೂ ಅಡಿಗೆ ಮಾಡುವಾಗ ಅದು ಇದು ತಿನ್ನೋದು ಅದೆಲ್ಲ ರೂಢಿ ಇರುತ್ತೆ. ಅವಾಗ ಅವರು ಬಾಯಿ ಮುಕ್ಕಳಿಸೋದು ಅದು ಮಾಡೋದು ಏನು ಮಾಡಲ್ಲ. ಸ್ವಲ್ಪ ಇನ್ನೂ ಚೆನ್ನಾಗಿ ಕೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಹಲ್ಲಿನಲ್ಲಿ ಫಿಶರ್ಸ್ ಅಂತ ಇರುತ್ತೆ, ಅಲ್ಲಲ್ಲೇ ಊಟ ಸಿಕ್ಕಾಕೊಂಡ್ರೆ ಫುಡ್ ಸ್ಟಕ್ ಆದ್ರೆ ಡೀಪ್ ಆಗಿ ಕ್ಯಾವಿಟಿ ಅಂತ ಆಗುತ್ತೆ. ಅದರಿಂದನೇ ಮೇನ್ ಆಗಿ ಪ್ರಾಬ್ಲಮ್ ಬರೋದು ಹಲ್ಲಿಂದ. ಮಕ್ಕಳು ಚಾಕ್ಲೇಟ್ ತಿಂತಾರೆ, ಐಸ್ ಕ್ರೀಮ್ ತಿಂತಾರೆ, ಏನೇ ಸ್ವೀಟ್ ತಿರ್ಲಿ ಪರವಾಗಿಲ್ಲ ತಿನ್ಬಹುದು. ಆದ್ರೆ ತಿಂದಾದ್ಮೇಲೆ ಅದನ್ನ ನೀವು ಕರ್ತವ್ಯ ಅದು ಏನಂತಂದ್ರೆ, ಮಕ್ಕಳು ತಿಂದಾದ್ಮೇಲೆ ಕೊಡಿಲಿಕ್ಕೆ ಏನಿಲ್ಲ, ತಿಂದಾದ್ಮೇಲೆ ಕರೆಕ್ಟ್ ಆಗಿ ಬ್ರಷ್ ಮಾಡೋಕ್ಕೆ ಹೇಳ್ಬೇಕು. ನೀವು ಕಂಪಲ್ಸರಿ 2 times ಬ್ರಷ್ ಮಾಡ್ಲೇಬೇಕು. ಹಲ್ಲಿನಲ್ಲಿ ಏನಾದ್ರೂ ಫುಡ್ ಸ್ಟಕ್ ಆದ್ಮೇಲೆ ಅದು ಅಲ್ಲೇ ಕೂತ್ಬಿಟ್ಟು ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಅದರಿಂದ ಡೀಪ್ ಆಗಿ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗಂತೂ ಗೊತ್ತಾಗೋದಿಲ್ಲ. ನಿಮ್ ಪಾಲಕರ ಕರ್ತವ್ಯ ಅದು. 2 ಸಲ ಬ್ರಷ್ ಮಾಡಿಸ್ಬೇಕು, ಅವಾಗ ಬಾಯಿ ಮುಕ್ಕಳಿಸ್ಕೋಬೇಕು. ಊಟ ಆದ್ಮೇಲೆ ಬಾಯಿ ಮುಕ್ಕಳಿಸಿ ಉಗುಳಿಕೆ ಹೇಳ್ಬೇಕು. ಮತ್ತೆ ಜಾಸ್ತಿ ಇವಾಗ ಎಲ್ರು ಜಂಕ್ ಫುಡ್ಸ್ ತಿನ್ನೋದು, ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ಬೇಕು. ಡ್ರಿಂಕ್ಸ್ ಅಲ್ಲಿ ಅಂದ್ರೆ ಪೆಪ್ಸಿ, ಕೋಕಾ ಕೋಲಾ, 7up ಅದೆಲ್ಲ ಬರುತ್ತಲ್ಲ, ಅದರಿಂದ ಏನಾಗುತ್ತೆ, ಗ್ಯಾಸ್ ರಿಲೀಸ್ ಆಗುತ್ತೆ. ನಾವು ಯಾವಾಗ ಕುಡ್ತೀವಲ್ಲ ಗಟ್ನಿಂದ ಗ್ಯಾಸ್ ರಿಲೀಸ್ ಆಗುತ್ತೆ. ಗ್ಯಾಸ್ ರಿಲೀಸ್ ಆಗಿ ಆಸಿಡಿಕ್ ಏನು ಇರುತ್ತೆಲ್ಲ ಹೊಟ್ಟೆಯಿಂದ ಅದು ಹೊರಗೆ ಹಾಕುತ್ತೆ. ಅದರಿಂದ ಹಲ್ಲಿನ ಮೇಲೆ ನಾವು ಅದು ಗ್ಯಾಸ್ ಹೊರಗೆ ಬಂದಾದ್ಮೇಲೆ ಹಲ್ಲಿನ ಮೇಲೆ ಏನು ಪದರ ಇರುತ್ತಲ್ಲ, ಫಸ್ಟ್ ಲೇಯರ್ ಎನಾಮಲ್ ಅಂತ ಹೇಳ್ತೀವಿ, ಅದು ಎನಾಮಲ್ ಏನಾಗುತ್ತೆ, ಕರಗ್ಬಿಡುತ್ತೆ. ಅದು ಎನಾಮಲ್ ಕರಗಾದ್ಮೇಲೆ ಕೆಳಗಿರೋದು ಡೆಂಟಿನ್ ಲೇಯರ್ ಅಂತ. ಆ ಡೆಂಟಿನ್ ಲೇಯರ್ಗೆ ಏನಾದ್ರೂ
ಸ್ವಲ್ಪನೇ ತಣ್ಣಗಿರೋದು ಅಥವಾ ಸ್ವಲ್ಪನೇ ಬಿಸಿಗಿರೋದು ಏನಾದ್ರೂ ತಾಗಿದ್ರೆ ಸೆನ್ಸಿಟಿವಿಟಿ ಬರುತ್ತೆ, ಜುಮ್ ಅಂತ ಹೇಳ್ತೀವಲ್ಲ, ಆ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಮೇಲಿಂದ ಎನಾಮಲ್ ಇರೋದೇನು ಪ್ರೊಟೆಕ್ಟಿವ್ ಲೇಯರ್ ಇರುತ್ತಲ್ಲ ಅದನ್ನ ಕಾಪಾಡ್ಕೊಳ್ಳೋದು ಅವಶ್ಯಕತೆ ಇರೋದು. ಮಕ್ಕಳಲ್ಲಿ ಯೂಶುವಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಬಾಟಲ್ ಫೀಡಿಂಗ್ ಮಾಡ್ತಾರಲ್ವಾ, ಬಾಟಲ್ ಇಂದ ಹಾಲು ಕುಡಿಸೋದು ಅದು ಮಾಡ್ತಾರೆ. ಅದು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಬಾಟಲ್ ಇಂದ ಹಾಲು ಕುಡಿಸಿದ್ರೆ ಮಕ್ಕಳು ಪೂರ್ತಿ ನುಂಗೋದಿಲ್ಲ, ಬಾಯಲ್ಲೇ ಇಟ್ಕೊಂಡ್ಬಿಡುತ್ತೆ. ಬಾಯಲ್ಲೇ ಇಟ್ಕೊಂಡಾದ್ಮೇಲೆ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಯೂಶುವಲಿ ಕೆಳಗಿರೋ ಹಲ್ಲಿನಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅದನ್ನ ನಾವು ರ್ಯಾಂಪೆಂಟ್ ಕೆರೀಸ್ ಅಂತ ಹೇಳ್ತೀವಿ. ಸೊ ಅದಾದ್ರೆ ಮತ್ತೆ 5 ವರ್ಷ ಅಥವಾ 5 ರಿಂದ 6 ವರ್ಷದವರೆಗೆ ಮಕ್ಕಳಿಗೂ ಖಂಡಿತವಾಗಿ ನಾವು ಕೊಡ್ಲೇಬಾರ್ದು ಬಾಟಲ್ ಫೀಡಿಂಗ್ ಅಂತಂದ್ರೆ. ಅವ್ರಿಗೇನು ಬ್ರಷ್ ಮಾಡೋದು ಅಥವಾ ಏನೋ ಗೊತ್ತಾಗೋದಲ್ವಾ ಅದಕ್ಕೆ. ಅದಾದ್ಮೇಲೆ ಮಕ್ಕಳಲ್ಲಿ ಥಂಬ್ ಸಕಿಂಗ್ ಅಂತ ಇರುತ್ತೆ. ಈ ಥಂಬ್ ಇರುತ್ತಲ್ಲ, ಈ ತರ ಬಾಯಲ್ಲಿ ಇಟ್ಕೊಂಡು ಚೀಪ್ತಾರೆ. ಅದರಿಂದ ಏನಾಗುತ್ತೆ, ಈ ತರ ಪ್ರೆಷರ್ ಬಿದ್ದು ಮೇಲ್ಗಡೆ ಇರೋ ಹಲ್ಲು ಅಲ್ಲಿ ಗ್ಯಾಪ್ ಬರುತ್ತೆ ಅಥವಾ ಎದುರು ಬರುತ್ತೆ ಹಲ್ಲು. ಯಾಕಂದ್ರೆ ಇದೆಲ್ಲ ಬೆಳವಣಿಗೆ ಪೀರಿಯಡ್ ಅಲ್ಲ, ನಾವೇನೇನ್ ಪ್ರೆಷರ್ ಹಾಕ್ತಿವಿ ಅದೇ ತರ ಹಲ್ಲು ಮುಂದ್ ಬರ್ತಾನೆ ಇರುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಆ ತರ ಏನಾದ್ರು ಗ್ಯಾಪ್ ಬಂದ್ಬಿಟ್ಟು ಅಥವಾ ಎದುರು ಇತ್ತಂದ್ರೆ ಅದೇ ಏಜ್ ನಲ್ಲಿ ನಾವು ಅದನ್ನ ಕರೆಕ್ಟ್ ಮಾಡ್ಬಿಟ್ಟು ಸ್ಟ್ರೇಟ್ ಆಗಿ ಅಲೈನ್ ಮಾಡ್ಬೋದು ಹಲ್ಗಳನ್ನ. ಬ್ರಷ್ ಅಲ್ಲಿ 3 ತರದ್ ಬರುತ್ತೆ. ಇದು ಬ್ರಿಸಲ್ಸ್ ಅಲ್ಲಿ ಅಂದ್ರೆ ಒಂದು ಸಾಫ್ಟ್ ಇರುತ್ತೆ, ಹಾರ್ಡ್ ಇರುತ್ತೆ, ಇನ್ನೊಂದು ಅಲ್ಟ್ರಾ ಸಾಫ್ಟ್ ಅಂತ ಬರುತ್ತೆ. ಇವಾಗ ನಾನು ತಗೊಂಡಿರೋದು ಇದು ಅಲ್ಟ್ರಾ ಸಾಫ್ಟ್ ಅಂತ. ಈ ತರ ನೋಡಿ ಪ್ರೆಸ್ ಮಾಡಿದ್ರೆ ಫುಲ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಈ ತರ ಇರೋದು ಯೂಶುವಲಿ ನಾವು ಓಲ್ಡ್ ಏಜ್ ನವರು ಅಥವಾ ಮಕ್ಕಳು ಇದೇ ಸಾಫ್ಟ್ ಅಲ್ಟ್ರಾ ಸಾಫ್ಟ್ ಬ್ರಷ್ ಅನ್ನೇ ಯೂಸ್ ಮಾಡಬೇಕು. ಯಾಕಂದ್ರೆ ಇದು ಮೂಲೆಗಳಲ್ಲೆಲ್ಲ ಹೋಗುತ್ತೆ. ನಾವು ಈ ತರ ಹಲ್ಗಳಲ್ಲಿ ಇರುತ್ತಲ್ಲ, ಸಂಧಿಗಳಿರುತ್ತೆ, ಎಲ್ಲಾ ಕಡೆ ಇದು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿಂದೆಲ್ಲ ಸ್ವಚ್ಛ ಮಾಡುತ್ತೆ. ಮತ್ತೆ ಬ್ರಷ್ ಹೇಗ್ ಮಾಡ್ಬೇಕಂತಂದ್ರೆ, ಇವಾಗ ನಾವು ಪೇಸ್ಟ್ ತಗೊಳ್ತೀವಿ, ಪೇಸ್ಟ್ ಪೂರ್ತಿ ಹಾಕೋದಿರಲ್ಲ, ಪೀನಟ್ ಸೈಜ್ ಇರುತ್ತಲ್ಲ, ಬಟಾಣಿ ಸೈಜ್, ಅದಷ್ಟೇ ಮೇಲ್ಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡ್ಬಿಟ್ಟು ಈ ತರ ಹಲ್ಲಿನ ಮೇಲೆ ಇಟ್ಬಿಟ್ಟು, ಕೆಲವ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಕ್ಲೀನ್ ಆಗ್ಬೇಕಂತಂದ ಫಾಸ್ಟ್ ಈ ಕಡೆ ಎಲ್ಲಾ ಕಡೆ ವಿಗರಸ ಕ್ಲೀನ್ ಮಾಡ್ತಾರೆ. ಆ ತರ ಮಾಡೋ ತಪ್ಪು. ಅದರಿಂದ ಏನಾಗುತ್ತಂದ್ರೆ, ನಾ ಹೇಳಿದ್ನಲ್ಲ ಎನಾಮಲ್ ಲೇಯರ್ ಅಂತ, ಅದೆಲ್ಲ ಕರ್ಗ್ ಹೋಗ್ಬಿಡುತ್ತೆ, ಸವಿಯುತ್ತೆ ಹಲ್ಲು. ಪೇಸ್ಟ್ ಹಚ್ಚಾದ್ಮೇಲೆ ಫಸ್ಟ್ ಒಂದ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಈ ಕಡೆನ ಮಾಡಿದ್ರೆ ಈ ತರ ಹಾರಿಜಾಂಟಲ್ ಮಾಡಬಾರ್ದು, ಯಾವಾಗ್ಲೂ ಹಾರಿಜಾಂಟಲ್ ಮಾಡಬಾರ್ದು. ಮಾಡಿದ್ರೆ ರೊಟೇಟರ್ ಮೋಷನ್ ಈ ತರ ಇದೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಹಿಂದ್ಗಡೆ ಹೋಗ್ಬೇಕು. ಪೋಸ್ಟೀರಿಯರ್ ಸೈಡ್ ರೊಟೇಟರಿ ಮೋಷನ್ ಮಾಡ್ಬೇಕು. ಇಲ್ಲಾಂದ್ರೆ ಈ ತರ ವರ್ಟಿಕಲ್, ಫಸ್ಟ್ ಮೇಲ್ಗಡೆಯಿಂದ ಕೆಳ ಬರ್ಬೇಕು. ಅಂದ್ರೆ ಮೇಲೆ ಸಿಕ್ಕಾಕೊಂಡಿದ್ದೆಲ್ಲ ಕೆಳ ಬರುತ್ತೆ, ಕೆಳಗ್ ಸಿಕ್ಕಾಕೊಂಡಿದ್ದೆಲ್ಲ ಮೇಲ್ ಬರುತ್ತೆ. ಈ ತರ ಮಾಡ್ಬೇಕು. ಮತ್ತೆ ರೊಟೇಟರಿ ಅದೇ ತರ ಒಳಗಿನ ಸೈಡ್. ಮತ್ತೆ ಇನ್ನ ಬ್ರಷ್ ಆದ್ಮೇಲೆ ಅದೇ ತರ ಬಾಯಿ ಮುಕ್ಕಿಸ್ಬಿಟ್ಟು ಮುಗಿಯುತ್ತೆ. ಅಲ್ಲಿಗೆ ಮುಗಿಯೋಲ್ಲ ಬ್ರಷ್ ಮಾಡೋದು. ಮೇನ್ ಏನಿರುತ್ತೆ ಅಂತಂದ್ರೆ ಟಂಗ್ ಕ್ಲೀನ್ ಮಾಡ್ಬೇಕು. ಟಂಗ್ ಸ್ಕ್ರೇಪರ್ಸ್ ಅಂತ ಇರುತ್ತೆ. ಟಂಗ್ ಸ್ಕ್ರೇಪರ್ಸ್ ಇಲ್ಲ ಅಂತಂದ್ರೂ ಈ ತರ ಬ್ರಷ್ ಹಿಂದ್ಗಡೆ ಡಾಟ್ಸ್ ಇರೋದು ಬ್ರಷ್ ಲಭ್ಯವಿರುತ್ತೆ. ಅಂತ ಬ್ರಷ್ ನ ತಗೊಂಡ್ಬಿಟ್ಟು ಸ್ಕ್ರೇಪ್ ಮಾಡ್ಬೇಕು. ಟಂಗ್ ಸ್ಕ್ರೇಪ್ ಮಾಡ್ಬಿಟ್ಟು 1-2 ಸಲ ರಿನ್ಸ್ ಮಾಡ್ಬಿಟ್ರೆ ಅಲ್ಲಿಗೆ ಬ್ರಷ್ ಮಾಡೋದು ಮುಗಿಯುತ್ತೆ. ಮಕ್ಕಳಿಗೆ ಗೊತ್ತಿರಲ್ಲ ಯಾವ ತರ ಬ್ರಷ್ ಮಾಡ್ಬೇಕಂತ. ಏನ್ ಮಾಡ್ಬೇಕಂದ್ರೆ, ಪಾಲಕರು ಎದುರು ನಿಲ್ಬೇಕು, ಎದುರು ಒಂದು ದೊಡ್ಡ ಮಿರರ್ ಇಡ್ಬೇಕು, ಎದುರು ಅವ್ರ ಸೈಡ್ ನಿಂತ್ಬಿಟ್ಟು ಕೈಯಿಂದ ಅವರನ್ನು ಮಾಡಿಸ್ಬೇಕು. ಫಸ್ಟ್ ಇದೇ ತರ ನಾನು ಹೇಳಿದ್ನಲ್ಲ, ಫಸ್ಟ್ ಪೋಸ್ಟೀರಿಯರ್ ಸೈಡ್ ನೀವು ಕೈ ಹಿಡಿಬಿಟ್ಟು ಅವ್ರಿಗೆ ಹೇಳ್ಕೊಡ್ಬೇಕು ಈ ತರ ರೊಟೇಟರಿ ಅಂತ. ಅವ್ರಿಗೂ ಗೊತ್ತಾಗಲ್ಲ. ಒಂದ್ಸಲ ಈ ತರ ಮಾಡ್ಬಿಟ್ಟು ಮುಗಿತಂತ ಬಿಟ್ಬಿಡ್ತಾರೆ. ಆಗ ಮಾಡೋದಲ್ಲ. ಒಂದ್ಸಲ ಬ್ರಷ್ ಪೇಸ್ಟ್ ಹಚ್ಕೊಂಡಾದ್ಮೇಲೆ ಎಲ್ಲಾ ಕಡೆ ರೊಟೇಟರಿ ಮೋಷನ್ ಮಾಡ್ಬಿಟ್ಟು ಸೇಮ್ ಅದೇ ಟಂಗ್ ಸ್ಕ್ರೇಪ್ ಮಾಡ್ಬಿಟ್ಟು ಸ್ಪಿಟ್ ಮಾಡಿದ್ರೆ ಸಾಕು. ಇನ್ನೊಂದೇನಂತಂದ್ರೆ, ಬ್ರಷ್ ನಾವು ಎಷ್ಟು ಟೈಮ್ ವರೆಗೂ ಮಾಡ್ಬೇಕಂತ. ಜಾಸ್ತಿ ಬ್ರಷ್ ತಡತನ ಮಾಡಿದ್ರೆ ಜಾಸ್ತಿ ಕ್ಲೀನ್ ಆಗುತ್ತೆ ಆ ತರ ಏನಿಲ್ಲ. ಜಾಸ್ತಿ ನಾವ್ ಯಾವಾಗ ಮಾಡ್ತೀವಿ ಅವಾಗ ಎನಾಮಲ್ ಲೇಯರ್ ಕರಗ್ ಬಿಡುತ್ತೆ, ಮತ್ತದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಮತ್ತೆ ಕಡಿಮೆನೂ ಮಾಡಬಾರ್ದು. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ 2 to 3 minutes ಬ್ರಷಿಂಗ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಮ್ ಹಲ್ಲಿದ ವಯಸ್ಸು ಜಾಸ್ತಿ ಬೇಗ ಆಗುತ್ತೆ ಅಂತ ಅರ್ಥ. ಹಲ್ಲಿ ಕೂಡ ಏನಕ್ಕಾಗುತ್ತಂತಂದ್ರೆ, ನಾವು ಊಟ ಮಾಡ್ತೀವಿ. ಕೆಲವೊಬ್ರು ಜೆನೆಟಿಕ್ಸ್ ಇಂದ ನಮ್ಮ ಹಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಹಲ್ಲಿರುತ್ತೆ, ಹಲ್ಲಿನಲ್ಲಿ ಫಿಶರ್ಸ್ ಅಂತ ಇರುತ್ತೆ. ನಾವು ಎಲ್ಲಿ ಕಚ್ಚುತ್ತೀವಿ, ಎಲ್ಲಿ ಊಟ ಮಾಡ್ತೀವಿ ಅಲ್ಲ, ಆ ಗ್ಯಾಪ್ ಅಲ್ಲಿ ಫಿಶರ್ಸ್ ಅಂತ ಇರುತ್ತೆ. ಅಲ್ಲೆಲ್ಲ ಊಟ ಮಾಡಿದ್ದು ಸಿಕ್ಕಾಕೊಂಡ್ರೆ ನಾವು ಕ್ಲೀನ್ ಮಾಡೋಲ್ಲ. ಇವಾಗ ಊಟ ಆಯ್ತು, ಎಲ್ಲ ಮುಗೀತು, ನೀರ್ ಕುಡಿದ್ವಿ, ಮುಗೀತು. ಆ ನೀರು ಅಲ್ಲಿ ಹೋಗಿ ಸ್ವಚ್ಛ ಆಗಿರ್ಲಿಲ್ಲ ಅಂತಂದ್ರೆ ಅದು ಊಟ ಮಾಡಿದ್ದು ಅದೇ ತರ ಇರುತ್ತೆ, ಫುಲ್ ಡೇ ಅದೇ ತರ ಇರುತ್ತೆ. ಅದು ಊಟ ಅಲ್ಲೇ ಸಿಕ್ಕಾಕೊಂಡ್ರೆ ಆ ಫಿಶರ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದರಿಂದ ಡೀಪ್ ಆಗಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ ಅಲ್ಲಿ. ಅದು ಪೂರ್ತಿ. ಇವಾಗ ನಾವು ಹಲ್ಲಿಂದ 3 ಲೇಯರ್ ಇರ್ತವೆ, ಎನಾಮೆಲ್, ಡೆಂಟಿನ್, ಪಲ್ಪ್ ಅಂತ. ಎನಾಮೆಲ್ ಇಲ್ಲಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಕಡಿಮೆ ಆಗುತ್ತೆ. ನಾವು ಮತ್ತೆ ಕ್ಲೀನ್ ಮಾಡಿದ್ರೆ ಹೋಗ್ಬಿಡುತ್ತೆ. ಅದು ಡೆಂಟಿನ್ ತಲುಪಿ ಮತ್ತೆ ಪಲ್ಪ್ ಅಂತಂದ್ರೆ ಕೆಳಗೆ ನರ ಇರುತ್ತಲ್ಲ, ಅದನ್ನ ತಲುಪಿದ್ರೆ ಅವಾಗ ಪೇನ್ ಮತ್ತೆ ಸ್ವೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಪೇನ್ ಮತ್ತೆ ಸ್ವೆಲ್ಲಿಂಗ್ ಆದ್ಮೇಲೆ ಅವರು ನಾರ್ಮಲ್ ಆಗಿ ಕ್ಲೀನ್ ಮಾಡಿದ್ರೆ ಅದು ಕಡಿಮೆ ಆಗೋದಿಲ್ಲ. ಅದಾದ್ಮೇಲೆ ನಾವು ರೂಟ್ ಕ್ಯಾನಲ್ ಅಂತ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸರಿ ಆಗೋದು.
ಮತ್ತೆ ವಸಡಿನ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ನಾವು ಬ್ರಷ್ ಮಾಡ್ತೀವಿ ಯೂಶಲಿ ಮೇಲ್ಗಡೆ ಮಿರರ್ ಅಲ್ಲಿ ನೋಡ್ತೀವಿ ಚೆನ್ನಾಗಿ ಕಾಣಿಸ್ತದೆ ಆಯ್ತು ಮುಗೀತು ಆ ತರ ಅಲ್ಲ. ಒಳಗಡೆ ಟಂಗ್ ಸೈಡ್ ಏನಿರುತ್ತಲ್ಲ ಅಲ್ಲೆಲ್ಲ ಕ್ಯಾಲ್ಕುಲಸ್ ಅಂತ ಆಗುತ್ತೆ. ಅಂದ್ರೆ ನಾವು ಇದು ಬಿಳಿ ಪದರ ತಯಾರಾಗುತ್ತಲ್ಲ ಅದು ಅಲ್ಲೇ ವಸಡಿನಲ್ಲಿ ಸಿಕ್ಕಾಕೊಂಡು ವಸಡನ್ನ ಲೂಸ್ ಮಾಡ್ಬಿಡುತ್ತೆ. ಅದು ಗ್ರೋತ್ ಜಾಸ್ತಿ ಆಗುತ್ತೆ, ಡೀಪ್ ಆಗಿ ಹೋಗುತ್ತೆ, ಅದರಿಂದ ವಸಡು ಲೂಸ್ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ರಕ್ತ ಬರೋದು, ಮತ್ತೆ ಸ್ವಲ್ಪ ಕೆಲವೊಬ್ಬರಿಗೆ ವಾಸನೆ ಬರುತ್ತೆ, ಟಂಗ್ನು ಸ್ಕ್ರೇಪ್ ಮಾಡೋದಿಲ್ಲ, ಆ ತರ ಆಗುತ್ತೆ. ಅದರಿಂದ ವಸಡಿನ ಸಮಸ್ಯೆ ಅದು. ಮತ್ತೆ ಹಲ್ಲು ಹೋಗೋಕ್ಕೆ ತುಂಬಾನೇ ಕಾರಣಗಳಿವೆ, ಒಂದು ಎರಡು ಅಂತಿಲ್ಲ, ಜಾಸ್ತಿ. ಕೆಲವೊಬ್ರಿಗೆ ಏನಾಗುತ್ತೆ, ಎಲ್ಲಾದ್ರೂ ಬಿದ್ರು, ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಟ್ರಾಮಾ ಆಯ್ತು, ಅದರಿಂದ ಹೋಗುತ್ತೆ. ಅದು ಬಿಟ್ರೆ ಮತ್ತೆ ಹಲ್ಲು ಹುಳುಕಾಗಿ ಅದು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಏನೇ ಒಂದ್ ಆಗ್ಲಿ ತಾನೇಗೆ ಹೋಗ್ಲಿ ಅಂತ, ಅದು ಆಗುತ್ತೆ. ಇಲ್ಲಾಂದ್ರೆ ಏನಾದ್ರೂ ಪೆಟ್ಟು ಬಿಡುತ್ತೆ ಏನೋ ಮತ್ತು ಅದು ಲೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅದು ತಾನಾಗೆ ಹೋಗ್ಬಿಡುತ್ತೆ. ಈಗ ಹಲ್ಲು ಹೋಯ್ತಂತಂದ್ರೆ ಅದನ್ನ ಮತ್ತೆ ಹೇಗ್ ರಿಪ್ಲೇಸ್ ಮಾಡ್ಬೇಕು, ರಿಪ್ಲೇಸ್ ಮಾಡ್ಲಿಲ್ಲ ಅಂತಂದ್ರೆ ಇವಾಗ ಇಲ್ಲಿ ಕೆಳಗಿದ್ದ ದವಡೆ ಹಲ್ಲು ಹೋಯ್ತಂತಂದ್ರೆ ಬೈಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಲ್ಲು ಇದ್ದಾಗ ಯಾವ ತರ ನೀವು ಕಚ್ತೀರಿ, ಹಲ್ಲು ಹೋದಾಗ ಅದೇ ತರ ಕಚ್ಚಿಕ್ ಬರಲ್ಲ. ನಮ್ ಹಲ್ಲು ಏನಾಗುತ್ತೆ, ಅದು ಜಾಗವನ್ನ ಕ್ಲೋಸ್ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಹಂಗಾದ್ರೆ ನಾವು ಬೇರೆ ತರಾನೇ ಬೈಟ್ ಮಾಡ್ತೀವಿ. ಬೇರೆ ತರ ಬೈಟ್ ಮಾಡಿದ್ರೆ ಇಲ್ಲಿ TMJ ಇರುತ್ತಲ್ಲ ಜಾಯಿಂಟ್, ಇದರಲ್ಲಿ ಪೇನ್ ಆಗುತ್ತೆ. ಸೊ ಅದಕ್ಕೆ ಯಾವಾಗ ನೀವು ಹಲ್ಲು ಹೋಗುತ್ತೆ ಆದಷ್ಟು ಬೇಗ ರಿಪ್ಲೇಸ್ ಮಾಡ್ಕೊಳ್ಳೋದು ಒಳ್ಳೇದು. ಇವಾಗ ಹೇಳಿದ್ನಲ್ಲ, ಇಲ್ಲಿ ನೋಡಿ ಇದು ಹಲ್ಲು ಹೋಗಿದೆ, ಇವಾಗ ಇಲ್ಲಿ ಹೋಗಿದೆ. ಇವಾಗ ಇಲ್ಲಿ ಹಲ್ಲು ನಾವು ಹಚ್ಚಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಹಲ್ಲು ಮತ್ತು ಈ ಹಲ್ಲು ಈ ತರ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ಲೇಸ್ ಇರುತ್ತಲ್ಲ, ಸ್ಪೇಸ್ ಇರುತ್ತೆ. ಸೊ ನಾವು ನಮ್ದು ನ್ಯಾಚುರಲ್ ಆಗಿ ನಮ್ಮ ಬಾಡಿ ರೆಸ್ಪಾನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಹಲ್ಲು ತಾನಾಗೆ ಟಿಲ್ಟ್ ಆಗೋಕ್ ಪ್ರಯತ್ನ ಮಾಡುತ್ತೆ. ಆ ತರ ಆದ್ರೆ ಇಲ್ಲಿ ನಾವು ಮತ್ತೆ ಜಾಯಿಂಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಹಲ್ಲು ಕೂಡ್ಸ್ಕೊಳ್ಳಬಹುದು. ಎರಡು ಆಪ್ಷನ್ ಇರುತ್ತೆ. ಒಂದು ಬ್ರಿಡ್ಜ್ ಅಂತ ಇರುತ್ತೆ, ಅದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಡ್ಜಸ್ಟಿಂಗ್ ಟೀತ್ ಪ್ರಿಪೇರ್ಡ್, ಅಂದ್ರೆ ಎದುರಿರೋದು ಮತ್ತೆ ಹಿಂದಿರೋದು ಹಲ್ಲನ್ನ ಒಂದ್ ಸ್ವಲ್ಪ ನಾವು ಕೊರಿಬೇಕು, ಹಲ್ಲಿನ ಶೇಪ್ ನಲ್ಲಿ ಕೊರ್ದು ಬಿಟ್ಟು ಈ ತರ 3 ಯೂನಿಟ್ ಬ್ರಿಡ್ಜ್ ರೆಡಿ ಆಗುತ್ತೆ. ಆ ಬ್ರಿಡ್ಜ್ ನಾವ್ ಈ ತರ ರಿಪ್ಲೇಸ್ ಮಾಡಬಹುದು. ಇದು ಕ್ಯಾಲ್ಕುಲಸ್ ಅಂತ. ನಾವು ಕೆಳಗಡೆ ಯೂಶಲಿ ಕೆಳಗಿರೋ ಹಲ್ಲಿನ ಹಿಂದ್ಗಡೆ ಈ ತರ ಬಿಳಿ ಪದರ ತಯಾರಾಗುತ್ತೆ. ಇದರಿಂದನೇ ಇಲ್ಲಿ ವಸಡಿನಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ರಕ್ತ ಬರೋದು ಮತ್ತು ಹಲ್ಲು ಲೂಸ್ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ರೆಗ್ಯುಲರ್ ಆಗಿ ನಾವು ಕ್ಲೀನ್ ಮಾಡ್ಬಿಟ್ರೆ ಈ ತರ ರಿಸಲ್ಟ್ ಬರುತ್ತೆ. ಅಂದ್ರೆ ವಸಡು ಗಟ್ಟಿಯಾಗಿರುತ್ತೆ, ಹಲ್ಲು ಯಾವುದೇ ತರ ಅಂತ ಪ್ರಾಬ್ಲಮ್ ಏನು ಬರೋದಿಲ್ಲ. ಇದರಲ್ಲಿ ಈ ಹಲ್ಲು ಇಲ್ಲಿ ಮಿಸ್ಸಿಂಗ್ ಇದೆ, ಇನ್ನು ಬೇರೆ ಟ್ರಾಮಾ ಏನೋ ಆಗಿತ್ತು ಈ ಪೇಷಂಟ್ಗೆ, ಇಲ್ಲಿ ಹಲ್ಲು ತಾನಾಗೆ ಹೋಗಿತ್ತು, ಅದನ್ನ ನಾವು ಈ ತರ ಆಗಿ ರಿಪ್ಲೇಸ್ ಮಾಡಿದ್ದೀವಿ. ಇದು ಇಂಪ್ಲಾಂಟ್ ಮಾಡಿರೋದು. ನೋಡಿ, ಇದು ತಂಬಾಕು ಸ್ಟೇನ್ಸ್ ಇರುತ್ತಲ್ಲ, ಸ್ಮೋಕಿಂಗ್ ಮತ್ತು ತಂಬಾಕು ಸ್ಟೇನ್ಸ್ ಈ ತರ ಇದ್ದಿದ್ದು, ಈ ತರ ನಾವು ಕ್ಲೀನ್ ಮಾಡಿಬಿಟ್ಟು ಅದನ್ನ ಮೇಂಟೈನ್ ಮಾಡಬಹುದು. ಹಲ್ಲೆ ಇಲ್ದೇ ಇರೋರಿಗೆ, ಓಲ್ಡ್ ಏಜ್ ಪೀಪಲ್ಸ್ಗೆ ಈ ತರ ಡೆಂಚರ್ ಸೆಟ್ಸ್ ಅನ್ನು ರೆಡಿ ಮಾಡ್ಕೊಡ್ತೀವಿ. ಇದು ಸೇಮ್ ಅದೇ ಸ್ಟೇನ್ಸ್ ಇರೋದು, ಕ್ಲೀನಿಂಗ್ ಮಾಡಿದ ನಂತರ ಈ ತರ ರಿಸಲ್ಟ್ ಬರುತ್ತೆ. ಇದು ಹಲ್ಲು ಕೂಡ್ಸ್ಕೋಬೇಕಂತಂದ್ರೆ ಒಂದು ಇಂಪ್ಲಾಂಟ್ ಅಂತ ಆಪ್ಷನ್ ಇರುತ್ತೆ. ಈ ತರ ವಸಡು ತೆಗೆದು ಬಿಟ್ಟು ಎಲುಬಿರುತ್ತಲ್ಲ ಅದರಲ್ಲಿ ಈ ತರ ಒಂದು ಸ್ಕ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಒಂದೇ ಒಂದ್ ಹಲ್ಲು ಕೂಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ನಾವು ಮೊದಲು ಹೇಳಿದ್ನಲ್ಲ, ಅದರಲ್ಲಿ ಎದುರುಗಡೆ ಮತ್ತೆ ಹಿಂದ್ಗಡೆ ಇರೋದು ಹಲ್ಲನ್ನು ಕೊರಿಬೇಕು ಅಂತ ಹೇಳಿದ್ದೆ. ಬಟ್ ಈ ತರ ಮಾಡಿದ್ರೆ ಇದು ಒಂದೇ ಹಲ್ಲನ್ನ ಸ್ಕ್ರೂ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಸ್ಬೋದು. ಇದು ನೋಡಿ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂತ. ಈ ತರ ಹಲ್ಲು ಹುಳುಕಾಗಿದ್ರೆ ಒಳಗಡೆ ಪಲ್ಪ್ ಲೇಯರ್ ಅಂತ ಇರುತ್ತೆ. ಈ ಪಲ್ಪ್ಗೆ ಏನಾದ್ರೂ ಅದು ರೀಚ್ ಆದ್ರೆ ನಾವು ಅದನ್ನ ಪಲ್ಪ್ ರಿಮೂವ್ ಮಾಡಬೇಕು. ಪಲ್ಪ್ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಆರ್ಟಿಫಿಷಿಯಲ್ ಪಾಯಿಂಟ್ಸ್, GP ಪಾಯಿಂಟ್ಸ್ ಅಂತ ಇರುತ್ತೆ, ಅದು ಹಾಕಿಬಿಟ್ಟು ಫಿಲ್ ಮಾಡಿ ಅದ್ರ ಮೇಲೆ ಕ್ಯಾಪ್ ಕೊಡ್ತೀವಿ. ಇಲ್ಲಿದೆ ನೋಡಿ ಕ್ಯಾಪ್.